ನಗರ ಸಮೀಪದ ನಾಗಸಿಕೊಪ್ಪ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆಗಳ ಸಭೆಯು ರವಿವಾರ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ಪ್ರಕಾಶ್ ಡಿ ಅವರು, ಕಾನೂನುಗಳ ಬಗ್ಗೆ ಪ್ರತಿಯೊಬ್ಬರು ಅರಿವು ಹೊಂದಿರುವ ಅತ್ಯಂತ ಅಗತ್ಯ. ಕಾನೂನುಗಳ ಅರಿವಿದ್ದರೆ ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಹಾಗೂ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳ ವಿರುದ್ಧ ಧೈರ್ಯದಿಂದ ಧ್ವನಿ ಎತ್ತಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ದಯವಿಟ್ಟು ವಿಷಯಾಂತರ ಆಗೋದು ಬೇಡ. ಈಗ ಅದು ಸಮುದಾಯ ಭವನ, ಇದು ನನಗೆ ಆಲ್ರೆಡಿ ಇದು ನಮ್ಮ ಕಟ್ಟಿಮನೆ, ಯಾರು ದುರ್ಗಪ್ಪ ಕಟ್ಟಿಮನೆ ವಿಷಯಕ್ಕೆ ಎಲ್ಲ ಹುಡುಗರು ಬಂದರು. ಎಲ್ಲ ಅವತ್ತಿನ ಸಂದರ್ಭಕ್ಕೆ ನಾನು ಗೊತ್ತೈತೆ ವಿಚಾರ ಅರ್ಥ ಆಯ್ತಿಲ್ಲ. ಅದು ಪಂಚಾಯತಿ ಕಡೆಯಿಂದನೂ ಕೇಳಿದ್ರಿ, ಒಂದು ಜಾಗ ಎಲ್ಲ ಕೊಡ್ರಿ, ನಿರ್ಮಾಣ ಮಾಡಬೇಕು, ಅದು ಐತೆ. ಓಕೆ, ಅದನ್ನು ಏನೈತೆ ಪಿಡುವ ಜೊತೆಗೆ ಪತ್ರವ್ಯವಹಾರ ಮಾಡಿ ಅದನ್ನೇನು ಸಮಸ್ಯೆ ಬಗೆಹರಿಸಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಹತ್ರ ಬಂದು ಸಮಸ್ಯೆಗಳನ್ನು ಆಲಿಸ್ಬೇಕಂದ್ರೆ ನೀವೇ ಸಮಸ್ಯೆ ಸೃಷ್ಟಿ ಮಾಡಬಾರ್ದಲ್ಲ. ವೈಯಕ್ತಿಕವಾಗಿ ಈಗ ಸಮಸ್ಯೆ ನಮ್ಮ ಗಮನಕ್ಕಿದೆ, ಅದನ್ನೇ ಏನ್ ಮಾಡ್ಬೇಕು ಅನ್ನೋದು ಪರಿಹಾರ ನಾವು ಕುರಿತು ಮಾಡೋಣ. ಅರ್ಥ ಆಯ್ತಲ್ಲ. ಒಂದು ಒಳ್ಳೇದು ಉದ್ದೇಶಕ್ಕಾಗಿ ನೀವೇನು ಬೇರೆ ಏನು ಕೇಳ್ತಾರೆ, ಒಂದು ಒಳ್ಳೆ ಉದ್ದೇಶಕ್ಕಾಗಿ ಪ್ರಸ್ತಾವ ಮಾಡಿದ್ರಿ, ಅದನ್ನೇನೈತೆ ಮಾಡೋಣ. ಯಾಕೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಾರಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಅವರಿಗೆ ಏನಂತಂದ್ರೆ ಹಸಿವು ಅಂದ್ರೆ ಏನು ಗೊತ್ತಿರ್ತದೆ, ಬಡತನ ಅಂದ್ರೆ ಏನು ಗೊತ್ತಿರ್ತದೆ, ಪ್ರತಿಯೊಂದನ್ನು ಅನುಭವಿಸಿರ್ತಾರ. ಆ ಅನುಭವ ಆಧಾರದ ಮೇಲೆ ಅವನು ಏನಾದರೂ ಅಚೀವ್ ಮಾಡ್ಬೇಕನ್ನೋ ಛಲ ಅವನಿಗೆ ಭಾಳ ಬೇರೂರ್ತೈತಿ, ತಲೆಯಲ್ಲಿ ಇರ್ತೈತಿ, ಬೇರೂರ್ತೈತಿ. ಆ ದೃಷ್ಟಿಕೋನದಿಂದ ಓದ್ಕೊಂಡಿರ್ತಾನೆ. ಹಂಗಾಗ್ಬಿಟ್ಟು ಗ್ರಾಮೀಣ ಪ್ರತಿಗಳ ಪ್ರತಿ ಸಲ ನೀವು SLC PUC ರಿಸಲ್ಟ್ ನೋಡ್ರಿ, ಅದರಲ್ಲಿ ಏನಿರ್ತದೆ, ಗ್ರಾಮೀಣ ವಿದ್ಯಾರ್ಥಿಗಳೇ ಮೇಲುಗೈ ಅಂತಿರ್ತದೆ. ಯಾಕಂತಂದ್ರೆ ಹೆಚ್ಚು ಓದಂಥವು ಯಾರು? ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು. ನಾವು ಇಲ್ಲಿ ಮಾಡ್ಬೇಕಾಗಿರೋದಷ್ಟೇ, ಎಲ್ಲರೂ ಶಾಲೆಗೆ ಕಳಿಸ್ತೀವಿ. ಈಗ ಮುಂಚೆ ಏನಿರ್ತಿತ್ತು ಅಂದರೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಒಂದು 50 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತಷ್ಟೇ, ಅದು ಬಿಟ್ಟರೆ ಏನಿರಲಿಲ್ಲ. ಈಗ ಏನಾಯ್ತು ಅಂತಂದ್ರೆ, ಮಕ್ಕಳು ಬಂದ ತಕ್ಷಣ ಅವನಿಗೆ ಯೂನಿಫಾರ್ಮು, ಶೂಸು, ಬಿಸಿ ಊಟ, ಹಾಲು, ಇದು ಬುಕ್ಸು, ಪೆನ್ನು, ಪ್ರತಿಯೊಂದನ್ನು ಎಲ್ಲನೂ ಫ್ರೀ ಕೊಟ್ಟು, ಇಷ್ಟೆಲ್ಲ ಕೊಟ್ಟ ಮೇಲೂ ಸಹಿತ ನಾವು ಶಿಕ್ಷಣವನ್ನು ಕರೆಕ್ಟಾಗಿ ತಗೊಳ್ಳಿಲ್ಲ ಅಂತಂದ್ರೆ ತಪ್ಪಾಗ್ತದೆ. ಅದಕ್ಕೆ ಎಲ್ಲರೂ ಇದಕ್ಕೆ ಕಳಿಸ್ತಾರೆ, ಶಾಲೆಗೆ ಕಳಿಸ್ತಾರೆ. ಆದರೆ ಶಾಲೆ ಪಾಲಕರು ಹೋಗ್ಬಿಟ್ಟು ಎಷ್ಟು ಜನ ಟೀಚರ್ಸಿಗೆ ಹೋಗಿ ನಮ್ಮ ಮಗ ಏನು ಓದ್ತಾನ ಅಂತ ಕೇಳೋದಿಲ್ಲ. ಶಾಲೆ ಮಾಸ್ಟರ್ ಬಂದ್ರೇನೋ ಬರಲಿಲ್ಲ ಅಂದ್ರೆ ಬಿಡ, ನಮ್ಮ ಶಾಲೆ ಮಾಸ್ಟರ್ ಇಲ್ಲಿ ನಡೀತೈತೆ ಅಂತ ಆ ಲೆವೆಲ್ ವಾತಾವರಣಗಳು ಅದಾವೆ. ಅದಕ್ಕೆ ನಮ್ಮ ವಿದ್ಯಾರ್ಥಿ ಎಷ್ಟು ಓದ್ತಾನಂತ, ಈಗ ಒಂದು ವಿದ್ಯಾರ್ಥಿ ಇಲ್ಲೇ ಬೇರೆ ಶಾಲೆಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ಶಾಲೆಯಲ್ಲಿ ಟೀಚರ್ ಹೊಡೆದಾರಂತೇಳಿ ಅವ್ರ ತಂದೆ ತಾಯಿಗೆ ಹೋಗಿ ಗಲಾಟೆ ಮಾಡಿದ್ರು. ನಮ್ಮ ವಿದ್ಯಾರ್ಥಿಗೆ, ನಮ್ಮ ಮಕ್ಕಳಿಗೆ ಯಾಕೆ ಹೊಡೆದ್ರಿ ಅಂತ ನೀವು ಬೈಬೇಕಾಗಿತ್ತು, ಇಲ್ಲ ಅವ್ನಿಗೆ ತಿದ್ದಿ ಹೇಳಬೇಕಾಗಿತ್ತು, ಯಾಕೆ ಹೊಡೆದ್ರಿ ಅಂತ. ಇದು ಏನಾಗುತ್ತಂತಂದರೆ ಅವರಿಗೆ ಟೀಚರ್ಸ್ಗಳಿಗೆ ಏನಾಗುತ್ತೆ, ಅವ್ನು ತಪ್ಪು ಮಾಡಿದಂದ್ರೆ ಅವನಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಾಗಿದ್ದು ಕರೆಕ್ಟ್. ಬಟ್ ಅವ್ನು ತಿದ್ದಿ ಬುದ್ಧಿ ಕಲಿಲ್ಲ ಅಂದ್ರೆ ಒಂದೇಟು ಹೊಡಿಲೇಬೇಕಾಗತ್ತೆ. ನಾವೆಲ್ಲ ಸಣ್ಣ ಭಾಳ ಹೊಡಿತಿದ್ರು, ನಿಮ್ಗೆ ಗೊತ್ತಿರ್ತೀವಿ. ಈಗೆಲ್ಲ ಹೊಡೆಯೋದು ಬಿಟ್ಬಿಟ್ರೆ ಈಗ ಒಂದು 10 ವರ್ಷ ಆಯ್ತು. ಈಗ ನನ್ಗೆ ಗೊತ್ತಿರಂಗೆ ಯಾರು ಯಾಕೆ ಹೊಡಿತೀರ ಅಂತ ಕೇಳಿದ್ರೆ ಹೆಂಗೆ ಓದಿಸ್ತಾರ, ಅವ್ರು ಓದಿಸೋದೆ ಓದ್ರಪ್ಪ ಅಂತಾರೆ. ಓದಿದ್ರು, ಓದ್ಲಿಲ್ಲ ಅಂದ್ರೆ ಬಿಟ್ರೆ ಅವ್ರು ಜಾಸ್ತಿ ತೆರೆ ಕೆಡ್ಸಂದ್ರೆ. ಯಾರು ತಂದೆ ತಾಯಿಗಳು ಬಂದ್ಬಿಟ್ಟು ನಮ್ಮ ಮಗ ಓದಿಲ್ರಿ, ಶಾಣೆ ಇಲ್ಲ, ಅವ್ನು ಓದಕ್ಕೆ ಬರೋಲ್ದು, ನೀವು ಏನು ಕಲ್ಸಕತ್ತೀರ ಅಂತ ಕೇಳಿದ್ರೆ 4 ಓದಿರಿ ಅಂತಂದ್ರೆ ಅವಾಗ ಅವ್ರಿಗೆ ಧೈರ್ಯ ಬರುತ್ತೆ, ಅವ್ನಿಗೆ ಓದ್ ಕಲಿಸ್ತಾರ. ಅಲ್ಲಿ ತನಕ ಓದ್ ಕಲ್ಸಲ್ಲ. ಹಂಗಿರ್ತದೆ ಶಾಲೆ ಮಕ್ಕಳಿಗೆ. ನಾವೆಲ್ಲ ಸಣ್ಣವ್ರತ್ನಾಗ ನಾವು ಹೇಳ್ತಿದ್ವಿ ಹಿಂಗೆ ಅಂತ ಕೇಶಿ, ಇವ್ನಿಗೆ ಇವ್ನು 4 ಓದಿರಿ ಅಂತ ಕೇಶಿ ಹೇಳ್ತಿದ್ರು. ಅವು ಮತ್ತೆ ಅವ್ ಮಾಸ್ಟ್ರಿಗೆ ಅದು ಹೇಳೋ ತಡ ಇಲ್ಲ, ಜಗ್ಗಿ ಓದ್ಬಿಡೋರು. ಅಂದ್ರೆ ಅವ್ರು ಏನಂತಂದ್ರೆ ಗಮನ ತಗೊಂತಾರ. ಆ ವಿದ್ಯಾರ್ಥಿಗಳು, ಆ ಪಾಲಕರು ಹೇಳ್ತಾರೆ, ಪಾಲಕರು ಬಂದು ಮತ್ತೆ ಕೇಳ್ತಾರೆ ನಮ್ಗೆ ಅನ್ಕೇಶಿ ಅವ್ರಿಗೆ ಒಂದು ಭಯ ಇರ್ತದೆ. ಹಂಗಾಗ್ಬಿಟ್ಟು ಆ ದಿಶೆಯಲ್ಲಿ ಶಿಕ್ಷಿತರನ್ನಾಗಿ ಮಾಡ್ರಿ ಎಲ್ಲ. ಇನ್ನೊಂದು ನಾವು ಸುಮಾರು ನೋಡಿದ್ವಿ, ಇಲ್ಲೇ ನಿಮ್ಮ ನಾಗರಕೊಪ್ಪದ ರೀಸೆಂಟಾಗಿ ಈ ರಸ್ತೆ ಅಪಘಾತಗಳ ಬಗ್ಗೆ ಹೇಳಿದ್ರು. ಇಲ್ಲೇ ಯಾರ ಬಂದ್ರೆ 2 ಬೈಕ್ಗಳನ್ನ ಆಕ್ಸಿಡೆಂಟ್ ಆಗಿತ್ತು. ನೀವು ಯಾರು ಬಂದಿದ್ರು ಡೆತ್ ಆದ್ರು, ಕ್ರಾಸಿಗೆ ಆಗಿತ್ತು. ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ಕಣ್ ಮುಂದೆನೆ ಭಾಳಷ್ಟು ಜನ ಸಾಯಕತ್ತಾರ. ಇವ್ರಿಗೆ 3 ನಿಮಿಷಕ್ಕೆ ಒಬ್ಬನಿಗೆ ಸಾಯ್ತಾನ. ಇಂಡಿಯಾದಲ್ಲಿ ಎಷ್ಟು 3 ನಿಮಿಷಕ್ಕೆ ಒಬ್ಬನು ಬೈಕ್ನಲ್ಲಿ ಸಾಯ್ತಾರ. ಒಂದು 3 ನಿಮಿಷ ಆತಂದ್ರೆ ಈಗ ಬಂದು ನಾವು 10 ನಿಮಿಷ ಆಯ್ತು. ಈಗ 10 ನಿಮಿಷ ಅಂತಂದ್ರೆ 3 ಜನ ಹೋಗಿರ್ತಾರೆ ಇಂಡಿಯಾದ. 3 ನಿಮಿಷಕ್ಕೆ ಒಬ್ಬನ ಬೈಕ್ನಲ್ಲಿ ಸಾಯ್ತಾನೆ ಅಂದ್ರೆ ಹೆಲ್ಮೆಟ್ ಹಾಕಲ್ಲ. ಆ ರೇಷಿಯೋನ ಕಡಿಮೆ ಮಾಡ್ಬೇಕಂತ ದೃಷ್ಟಿಕೋನದಿಂದ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಕಂಪಲ್ಸರಿ ಹೆಲ್ಮೆಟ್ ಮಾಡಿತ್ತು. ಹೆಲ್ಮೆಟನ್ನು ಕಂಪಲ್ಸರಿ ಮಾಡಿರಿ ಅಂತೇಳಿ ನ್ಯಾಯಾಲಯ ಅದನ್ನು ಗಮನಕ್ಕೆ ತೊಗೊಂಡು ಮಾಡಿತ್ತು. ಆಮೇಲೆ ಸರ್ಕಾರ ಎಲ್ಲ ಮಾಡಿದ್ರು, ಈಗೆಲ್ಲ ಕಂಪಲ್ಸರಿ ರೂಲ್ಸ್ ಆಗೈತೆ, ರೆಗ್ಯುಲೇಷನ್ಸ್ ಆಗೈತೆ, ಎಲ್ಲ ಆಗೈತೆ. ಸರಿ,
ಜನ ಸಹಾಯಕ್ಕೆ ಹಚ್ಬಿಟ್ರು. ಅವ್ರ ಹೆಂಡತಿ ಮಕ್ಕಳ ಪಾಡೇನು, ತಂದೆ ತಾಯಿ ಬಾಳ್ಬೇನು, ಒಬ್ಬ ದುಡಿಬೇಕಾದ್ರೆ ಈಗ ಹೇಳಿದ್ರಲ್ಲ ಪಿ ಎಸ್ ಆ ಆಧಾರ ಸ್ತಂಭ ಏನಿರ್ತದಲ್ಲ, ಆಧಾರ ಸ್ತಂಭ ಹೋಯ್ತು ಅಂದ್ರೆ ಕಷ್ಟ ಪರಿಸ್ಥಿತಿ ಯಾರಿಗೆ? ಅವ್ರ ಕುಟುಂಬಕ್ಕೆ ಇರ್ತದೆ. ಹಂಗಾಗ್ಬಿಟ್ಟು ಎಲ್ಲರೂ ಇಷ್ಟು ಕೇಳ್ತೀರಿ, ಇಷ್ಟು ಹೇಳ್ತೀವಿ, ನಾವು ದಿನ ಫೈನ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಪ್ರತಿಯೊಂದನ್ನು ನಿಮ್ಗೆ ಎಲ್ಲ ಗೊತ್ತಿರ್ತದೆ. ಈಗ ನಾವು ಹೇಳಿ ಹೋಗ್ತೀವಿ, ಮತ್ತೆ ನೀವು ಅದೇ ಪಾಡಿಗೆ ತಮ್ಮ ಪಾಡಿಗೆ ತಾವು ನೀವು ಹೆಲ್ಮೆಟ್ ಹಾಕ್ಲಾರ್ದ ಹೋಗ್ತೀವಿ. ನೀವು ಹೆಲ್ಮೆಟ್ ಹಾಕೋದು ಯಾವಾಗ ಕಲಿತೀರ ಅಂತಂದ್ರೆ, ಯಾರ ಮನೆಗೆ ಯಾರು ಹೆಲ್ಮೆಟ್ ಹಾಕ್ಲಾರ್ದು ತೀರ್ಕೊಂಡಿರ್ತಲ್ಲ ಅವ್ರ ಮನೆ ಪರಿಸ್ಥಿತಿ ನೋಡ್ಕೊಂಬರ್ರಿ, ಅವಾಗ ನಿಮ್ಗೆ ಅರಿವಾಗುತ್ತೆ. ಅಲ್ಲಿವರೆಗೆ ಅರಿವಾಗದಲ್ಲ ನಂಗೆ ಅನ್ಸಮಟ್ಟಿಗೆ. ಕಣ್ಣಾರೆ ಕಂಡು ಅದು ಅನುಭವಿಸ್ತಾರಲ್ಲ ಅವ್ರಿಗೆ ಹೋಗಿ ಭೇಟಿಯಾಗಿ ಬರ್ರಿ ಒಂದ್ಸಲ, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೆ ಏನು ಬುದ್ಧಿ ಬರಲ್ಲ ಅಂತ ಕಾಣ್ತದೆ ನಮ್ಮ ಜನಕ್ಕೆ. ನಾವು ಭಾಳಷ್ಟು ಹೇಳ್ತೀವಿ. ನಮ್ಮ ಇವನ್ ಏನಾಗೈತೆ ಅಂದ್ರೆ ಥರ್ಡ್ ಐ ಕ್ಯಾಮ್ರಾ ಮೊನ್ನೆ 23,000 ಕೇಸ್ ಅದಾವೆ. ಎಷ್ಟು? 23,000 ಕೇಸ್ ಹಾಕಿವಿ ನಾವು ಕ್ಯಾಮ್ರಾದಾಗ. ಕೆ ಕೆ ಸರ್ಕಲ್ನಾಗ ನೋಡಿರಲಿಲ್ಲ ಕ್ಯಾಮ್ರಾ? ಕೆ ಸರ್ಕಲ್ನಾಗ ನಮ್ಮ ಸುಖಸಾಗರ ಡಾಬಾ, ಆಮೇಲೆ ನಮ್ಮ ರೋಣ ರೋಡಿಗೆ, ಆ 3 ಕ್ಯಾಮ್ರಾ ಸೇರಿ 24,000 ಕೇಸ್ ಅದಾವ ಈಗ ಗಜೇಂದ್ರಗಢದಾಗ. ಆದ್ರೆ ನಿಮ್ದು ಅದಾವ, ಇವ್ರು ಅದಾವ, ಎಲ್ಲರೂ ಅದಾವ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಎಲ್ಲರೂ ಅದಾವ. ಒಬ್ಬನು 17 ಕೇಸ್ ಅದಾವ. ಒಬ್ಬೊಂದು 17 ಕೇಸ್ ಅದಾವ. ನೀವೇನ್ ತಿಳ್ಕೊಂಡಿರ್ತೀರಿ? ಪೊಲೀಸ್ ಹಿಡಿದಿಲ್ಲ ಬಿಡ ಅಂತ ತಿಳ್ಕೊಂಡಿರ್ತೀರಿ. ಬಲ್ಲಿ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಏನಾಗಿರುತ್ತ? ಯಾವ ದಿವಸ ಇಂಥ ದಿನಾಂಕ ಇಂಥ ಟೈಮಿಗೆ ನೀವು ಫೋಟೋ ಸಮೇತ ಇಂಥದ್ದು ಮಾಡಿ ಅಪರಾಧ ಅಂತ ಬರ್ದಿರುತ್ತಲ್ಲಿ, ರೆಕಾರ್ಡ್ ಆಗಿ ಹೋಗಿರುತ್ತಲ್ಲಿ. ನೀವೇನ್ ತಿಳ್ಕೊಂಡಿರ್ತೀರಿ? ಪೊಲೀಸ್ ಹಿಡಿದಿಲ್ಲ ಬಿಡ, ಇಲ್ಲಿ ಕೇಸ್ ಆಗಿಲ್ಲ ಬಿಡ ಅಂತ. ಒಂದು ಫಿಕ್ಸ್ ಆಗಿರುತ್ತೆ ನಿಮ್ದು ಒಂದು ಕೇಸ್. ಹಂಗಾಗಿರುತ್ತೆ, ಜಾಡಕೊಂತ ಹೋಗ್ತಿರ್ತದ. ಪೊಲೀಸ್ ಹಿಡಿಯತನ ಕೇಸ್ ಆಗುತ್ತೆ. ಲಾಸ್ಟಿಗೆ ಏನಾಗುತ್ತೆ, ಹಿಂಗೆ ಥರ್ಡ್ ಇವು ಇವೆಲ್ಲ ಬಂದ ತಕ್ಷಣ ಬಂದು ಸ್ಟೇಷನ್ಯಾಗ ಹೋಗಿ ಗಾಡಿ ಹಿಡ್ತೀವಿ. 16 ಕೇಸ್ ಅದಾವಪ್ಪ, 16 ಕೇಸಿಂದ 8,000 ರೂಪಾಯಿ ಕಟ್ ಫೈನ್, ಆಮೇಲೆ ಹೋಗು ಇಷ್ಟ. ಮೊನ್ನೆ 8,500 ರೂಪಾಯಿ ಕೇಸ್ ಆಗೈತಿ. ಅದು ಎಷ್ಟು ಆಫ್ ಬಂದಾಗ ಸರ್ಕಾರ ಏನ್ ಮಾಡಿತ್ತು, ಮೊನ್ನೆ 20 ದಿವಸ ಟೈಮ್ ಕೊಟ್ಟಿತ್ತು. ಈಗೇನು 16,500 ಇತ್ತು ಒಂದು, ಇದು 17,000 ಇತ್ತು. 17,000 8,500 ಆಗಿ ಅವನಿಗೆ ಅರ್ಧ ಪೇಮೆಂಟ್ ಆಯ್ತು. ಅಂದ್ರೆ ಏನಾಗುತ್ತೆ, ಸರ್ಕಾರ 6 ತಿಂಗಳಿಗೊಮ್ಮೆ ಏನು ಮಾಡ್ತದೆ ಅಂತಂದ್ರೆ, ಈ ಫೈನ್ ಕಲೆಕ್ಷನ್ ಮಾಡೋ ಸಂಬಂಧ 50% ಆಫ್ ಕೊಡ್ತದೆ. ಅಂದ್ರೆ 50%. ಈಗ 100 ರೂಪಾಯಿ ಇತ್ತಂದ್ರೆ ನೀವು 50 ರೂಪಾಯಿ ಫೈನ್ ಕಟ್ಟಿಬಿಡ್ಬೋದು. ಹಂಗೆ ಆಫ್ ಕೊಡ್ತದೆ 6 ತಿಂಗಳಿಗೊಮ್ಮೆ. ಇದಕ್ಕೆ ಅವ್ನಿಗೆ 17,000 ಇದ್ದದ್ದು 8,500 ಆಗೈತೆ. 8,500 ಕಟ್ಟ್ಯಾರ ಪಾಪ, ಏನು ಮಾಡಕ್ಕ? ಕಟ್ಲೇಬೇಕು. ಇಲ್ಲ ಗಾಡಿ ತೊಗೊಂಡು ಸ್ಟೇಷನ್ಗೆ ನಿಲ್ಲಿಸ್ತೀವಿ, ಫೈನ್ ಕಟ್ಲೇಬೇಕು. ಎಲ್ಲರೂ ಕಟ್ಲೇಬೇಕಿದು. ಅದು ಪ್ರೂಫ್ ಇರ್ತದೆ, ಎಲ್ಲ ಇರ್ತದೆ. ನಮ್ಮ ಕಂಟ್ರೋಲ್ ರೂಮ್ನೇ ರೆಕಾರ್ಡಿಂಗ್ ಆಗಿರ್ತದೋ, DG ಕಂಟ್ರೋಲಿಗೆ ಹೋಗುತ್ತದು ಥರ್ಡ್ ಐ. ಇಡೀ ನಮ್ಮ ಸ್ಟೇಟಲ್ಲಿ ಟೋಟಲ್ DG ಕಂಟ್ರೋಲಿಗೆ ಹೋಗಿರ್ತದೆ. ಈ ಕ್ಯಾಮ್ರಾ ಥರ್ಡ್ ಐದು ಪ್ರತಿ ದಿನ ಏನು ಫೈನ್ ಹಾಕ್ತೀವಲ್ಲ, ಆ ಫೈನ್ ಹಾಕಿದ್ದನ್ನು ನಮ್ಮ ಡಿಸ್ಟಿಕ್ ಕಂಟ್ರೋಲಿಂದ ಸ್ಟೇಟ್ ಕಂಟ್ರೋಲಿಗೆ ಹೋಗುತ್ತೆ ಬೆಂಗಳೂರಲ್ಲಿ. ಯಾವ ಡಿಸ್ಟಿಕ್ನಾಗ ಎಷ್ಟು ಹಾಕ್ಯಾರಂತ. ಬಟ್ ನೀವು ಫೈನ್ ಕಟ್ಟಿರಲ್ಲ, ನೀವು ಆರಾಮಾಗಿ ಹೋಗಿ ಆರಾಮಾಗಿ ಮನೆಗೆ ಬಂದಿರ್ತೀರಿ. ಬಟ್ ಏನಂತಂದ್ರೆ ನಿಮ್ಮ ಮೇಲೆ ಕೇಸ್ ಆಗಿರುತ್ತೆ. ಒಂದು ನಿಮ್ಗೊಂದು 500 ರೂಪಾಯಿ ಕೇಸ್ ಬಂದಿರುತ್ತೆ. ಬಟ್ ನಿಮ್ಗೆ ಗೊತ್ತಿರಲ್ಲ, ಅಲ್ಲಿ ಕೆ ಸರ್ಕಲ್ ಮುಂದೆ ದಾಟಿ ಈ ಕಡೆ ಬರ್ಬೇಕಾದ್ರೆ, ಊರಿಗೆ ಬರ್ಬೇಕಾದ್ರೆ ಒಂದು ಬಂದಿರುತ್ತೆ ನಿಮ್ದೊಂದು ಫೋಟೋ ಗಿಟೋ ಎಲ್ಲ ಬಂದಿರುತ್ತೆ. ಬಟ್ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಮತ್ತೆ ಹಂಗಂತ ಹೇಳ್ಬಿಟ್ಟು ಫೋಟೋ ಕೆ ಸರ್ಕಲ್ ಬಂದ ತಕ್ಷಣ ಹೆಲ್ಮೆಟ್ ಹಾಕಿ ಮತ್ತೆ ಕೆಳಗೆ ಇಳಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಹಾಕ್ಯಂಡ್ರೆ ಮತ್ತೆ ಮಾಡ್ಬೇಡ್ರಿ. ಅಂಥವ್ರು ಭಾಳ ಅಷ್ಟು ದೂರ ಇದ್ರು ತೋರಿಸುತ್ತಿರೋದು. ಅದೇ ದೂರ ಇದ್ರೆ ತೋರಿಸುತ್ತ 100 ಮೀಟರ್ 150 ಮೀಟರ್ ತನಕ ತೋರಿಸುತ್ತದ. ಅಲ್ಲಿ ಬಂದ ತಕ್ಷಣ ಕ್ಯಾಮ್ರಾ ಇತ್ಲ ಇನ್ನೊಂದು ಕಿಲೋಮೀಟ್ರಿಗೆ ಹಾಕಿ ಆಮೇಲೆ ಕ್ಯಾಮ್ರಾ ಮುಟ್ಟ ತಕ್ಷಣ ತೆಗಿ ಅಂತೆ. ಹಂಗೆಲ್ಲ ಮಾಡ್ಬೇಡ್ರಿ. ಕ್ಯಾಮ್ರಾ ಹಾಕೋದು ನಿಮ್ಗೆ ಸುರಕ್ಷತೆ ಅಲ್ಲ, ತೆಗೆದು ಹಾಕೋದು ಸರಿ. ನಾವೇನಂದ್ರೆ ನಿಮ್ ಪ್ರಾಣಕ್ಕಿಂತ ಹೆಚ್ಚಿದ ಏನಲ್ಲ. ನೀವು ಒಂದು 10 ಕೋಟಿ ರೂಪಾಯಿ ಸಂಪಾದನೆ ಮಾಡಂದ್ರೆ ಯಾರಾದ್ರೂ ಸಂಪಾದನೆ ಮಾಡ್ಬೋದು, ಜೀವ ಸಂಪಾದನೆ ಮಾಡಕ್ಕಾಗಲ್ಲ. ಎಂತೆಂಥವ್ರ ಕೋಟ್ಯಾಧೀಶರ ಸತಿಗೆ ಜೀವ ನಾವು ಇಷ್ಟು ಕೋಟಿ ಕೊಡ್ತೀವಿ ಅಂದ್ರೂ ಜೀವ ಕೊಡೋಕ್ಕಾಗಿಲ್ಲ. ಅಂತಂದ್ರಾಗ ನಿಮ್ಗೆಲ್ಲ ದೇವ್ರು ನಮಗೆ ಎಲ್ಲ ಒಂದು ಜೀವ ಕೊಟ್ಟಾನ ಜೀವಿಸ್ಲಿಕ್ಕೆ. ಅದನ್ನು ನಾವಾಗೇ ಹೆಂಗೆ ಬೇಕಾದಂಗೆ ಗಾಡಿ ಓಡಿಸಿ ಇದು ಮಾಡಿಕೊಂಡು ಹೆಲ್ಮೆಟ್ ಹಾಕ್ಲಾರ್ದಂಗೆ ನೆಗ್ಲಿಜೆನ್ಸ್ ಮಾಡಿ ನಮ್ಮ ಪ್ರಾಣ ಕಳ್ಕೊಳೋದು ಬೇಡ. ಅದಕ್ಕೆ ಆ ಆ್ಯಕ್ಸಿಡೆಂಟ್ ಕೇಸನ್ನು ಭಾಳಷ್ಟು ನೋಡಿದೆ ನಾನು. ಎಲ್ಲ ಯಾರು ಹೆಲ್ಮೆಟ್ ಹಾಕಿರಲಿ ಇದುವರೆಗೆ. ಅದನ್ನು ದಯವಿಟ್ಟು ಹೆಲ್ಮೆಟ್ ಹಾಕಿರಿ, ನಿಮ್ಮ ಪ್ರಾಣ ಉಳಿಸ್ಕೊಡ್ರಿ. ನಿಮ್ಮ ಸಲುವಾಗಿ ಅಂದ್ರೆ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಣ್ಣ ತಮ್ಮ ಅಕ್ಕನ ಸಲುವಾಗಿ ಆದ್ರೆ ಹಾಕಿ. ನಿಮ್ಮ ಕುಟುಂಬ ಸಲ ಹಾಕ್ರಿ, ನಿಮ್ಮ ಸಲ ಹಾಕಬೇಡ್ರಿ. ಅದ್ರ ಸಲುವಾಗಿ ಆದ್ರೆ ಹಾಕಿ. ಆಮೇಲೆ DL ಮಾಡಿಸ್ಕೊಡ್ರಿ. ಯಾವ್ದಾರು ಆಕ್ಸಿಡೆಂಟ್ ಆಯಿತು ಏನಾಯ್ತು ಅಂದರೆ DL ಇನ್ಸೂರೆನ್ಸ್ ಇರಲಿಲ್ಲ ಅಂದರೆ ಇನ್ಸೂರೆನ್ಸ್ನವ್ರು ಕೊಡಲ್ಲ. ಕಂಪಲ್ಸರಿ DL ಮಾಡಿಸ್ಕೊ. DL ಏನು ಭಾಳ ಏನಿಲ್ಲ, 300 ರೂಪಾಯಿ ಫೀಸ್ ಇರ್ತದ. ಅದು 700 ರೂಪಾಯಿಯನ್ನು ಇದಿರ್ತದೆ. ಅದು ಬಿಟ್ಟರೆ ಏನಿಲ್ಲ, 1,000 ರೂಪಾಯಿದಾಗ DL ಆಗ್ತದೆ. ಇನ್ಸೂರೆನ್ಸ್ ತಿಂಗಳ 900 1,000 ಇರ್ತದೆ. ಅದನ್ನು ಕಟ್ಟಿತ್ತಂದ್ರೆ ನೀವು 1 ವರ್ಷದಾಗ ಏನು ಆಕ್ಸಿಡೆಂಟ್ ಆದ್ರೆ ಏನಾದ್ರೂ ಅವನು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾನೆ. ಅಕಸ್ಮಾತ್ ಇನ್ಸೂರೆನ್ಸ್ ಅವ್ನು ಕ್ಲೇಮ್ ಮಾಡಲಿಲ್ಲ ಅಂತಂದ್ರೆ, ನಿಮ್ದು ಇನ್ಸೂರೆನ್ಸ್ ಇರಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕ್ಲೇಮ್ ಮಾಡ್ತಾನೆ ನಾವು.
ನಿಮ್ಮ ಮೇಲೆ ಕ್ಲೇಮ್ ಮಾಡ್ತಾನೆ ಅಂತಂದ್ರೆ ಹೆಂಗೆ ಅವ್ನ ವೃತ್ತಿ ಏನಿರ್ತದೆ ಅದ್ರ ಮೇಲೆ ಇರ್ತದೆ. ಒಬ್ಬವನು ಅಂಗಡಿ ನಡೆಸ್ತಾ ಇದ್ದ ಅಂದ್ರೆ ಅಂಗಡಿ ವ್ಯಾಪಾರ ಎಷ್ಟು ಮಾಡ್ತಿದ್ದ, ವರ್ಷಕ್ಕೆ 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಿದ್ದ. 5 ಲಕ್ಷ ಇಂಟು ಅವ್ನು 35 ವರ್ಷ ವಯಸ್ಸು ಐತಿ, ಇನ್ನು 25 ವರ್ಷದ ಹಾಕ್ಕೊಂಡ್ರೆ 25 ವರ್ಷಕ್ಕೆ ಎಷ್ಟು ದುಡಿತಾನವ? 5 ಲಕ್ಷ. 5 25 ಇಂಟು ಎಷ್ಟಾಗುತ್ತೆ? 70 ಲಕ್ಷ 80 ಲಕ್ಷ ಆಗುತ್ತೆ. 80 ಲಕ್ಷ ರೂಪಾಯಿ ಕೋರ್ಟ್ ಏನು ಮಾಡ್ತದ? ಇವ್ನು ಇನ್ಸೂರೆನ್ಸ್ ಕಟ್ಟಿಲ್ಲ, ನೀನು ಕಟ್ಟ. ಆ ಇನ್ಸೂರೆನ್ಸ್ ಕಂಪ್ನಿ ಅಂದ್ರೆ ನಮ್ಗೆ ಇನ್ಸೂರೆನ್ಸ್ ಕಟ್ಟಿಲ್ಲ, ಅದಕ್ಕೆ ಅವ್ನು ಮತ್ತೆ ಕಟ್ತ ಅಂತೇಳಿ ಅವ್ನಿಗೆ 60 ಲಕ್ಷ ಯಾರು ಕಟ್ಬೇಕೀಗ? ಯಾವ ಗೊತ್ತಿರ್ತಲ್ಲ ಅವ್ನು ಕಟ್ಬೇಕು 70 ಲಕ್ಷ. ನನ್ನ ಕಡೆ ಇಲ್ಲಪ್ಪ, ನಾನು ಹೇಗೆ ನನ್ನ ಕಡೆ ಏನೈತಿ? ಏನಿಲ್ಲ, ಒಂದು ಸಣ್ಣ ಮನೆ ಐತಿ, ಒಂದು 2 ಎಕರೆ ಹೊಲ ಐತಿ, ನನ್ನ ಕಡೆ ಏನಿಲ್ಲ. 2 ಎಕರೆ ಹೊಲ ಜಪ್ತಿ ಮಾಡ್ಕೊತೈತಿ, ಮನೇನೂ ಜಪ್ತಿ ಮಾಡ್ಕೊತೈತಿ, ನಿಮ್ಗೆ ಹೊರಾಗ್ತೈತಿ ಬೀದಿ ಗೋರಿ. ಇದು ಕೋರ್ಟ್ ನಾಳೆ ಹಿಂಗೆ ಮಾಡ್ಬೇಕು, ಇಲ್ಲ ಜೈಲಿಗೆ ಹೋಗಿ ಕುಂದಿರ್ಬೇಕು.